ಉತ್ತಮವಾದ ಆರೋಗ್ಯ ಇದ್ದರೆ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ, ಮನಸ್ಸು ಗಟ್ಟಿಯಾಗಿರುತ್ತೆ, ಫೋಕಸ್ಡ್ ಆಗಿರುತ್ತೆ. ಹಾರ್ಡ್ ವರ್ಕ್ ಮಾಡುವಂಥ ಕೆಪಾಸಿಟಿ ನಮಗಿದ್ದರೆ ನಾವು ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಇದ್ದರೆ ನಮ್ಮ ಕೆಲಸಗಳು ಇನ್ನೂ ಉತ್ತಮವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿದ್ದರೆ ಜನಗಳಲ್ಲಿ ನಾವು ನಂಬಿಕೆಯನ್ನು ಗಳಿಸ್ತೀವಿ, ನಂಬಿಕೆಗೆ ಅರ್ಹರಾದ ವ್ಯಕ್ತಿಗಳಾಗ್ತೀವಿ. ಡಿಸಿಪ್ಲಿನ್ ಇದ್ದರೆ ಯಾವತ್ತೂ ಕೂಡ ನೀವು ಮಾಡುವಂಥ ಕೆಲಸ ಕಾಲ ಮೀರೋದಿಲ್ಲ. ಆ ಟೈಮ್ ಒಳಗಡೆ ಕೆಲಸಗಳನ್ನು ನೀವು ಮುಗಿಸ್ತಾ ಹೋದಷ್ಟು ನಿಮಗೆ ಹೆಚ್ಚು ಹೆಚ್ಚು ಕೆಲಸ ಸಿಗುತ್ತೆ. ಸ್ಪಿರಿಚುವಲ್ ಡೆವಲಪ್ಮೆಂಟ್ ನಿಮ್ಮಲ್ಲಾಗಿದ್ದರೆ, ಆಧ್ಯಾತ್ಮಿಕ ಬೆಳವಣಿಗೆ ಆಗಿದ್ದರೆ ಈ ಎಲ್ಲ ಕೆಲಸಗಳು ಎಷ್ಟೇ ಸ್ಟ್ರೆಸ್ಸು, ಎಷ್ಟೇ ಒತ್ತಡ ಇದ್ರೂ ಅದೆಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಜೀವನನ ಸಂತೋಷವಾಗಿಟ್ಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ. ಇದಿಷ್ಟು ಪ್ರತಿ ಮನುಷ್ಯನಲ್ಲೂ ಚಿಕ್ಕ ವಯಸ್ಸಿಂದ ಆಗಬೇಕು. ಆಗುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನು ಬೇಕಾದರೂ ಸಾಧನೆ ಮಾಡುವಂಥ ಶಕ್ತಿಯನ್ನು ಗಳಿಸ್ತಾನೆ. ಇದೆಲ್ಲದರ ಜೊತೆ ವಿದ್ಯಾಭ್ಯಾಸ ಚೆನ್ನಾಗಾದರೆ ಜೀವನ ತುಂಬ ದೊಡ್ಡ ಮಟ್ಟಕ್ಕಾಗುತ್ತೆ. ಅಕಸ್ಮಾತ್ ವಿದ್ಯಾಭ್ಯಾಸ ಚೆನ್ನಾಗಾಗಿಲ್ಲ ಅಂದರೂ ಕೂಡ ಜೀವನದಲ್ಲಿ ಯಶಸ್ವಿ ಆಗೋದು ಖಂಡಿತ. ಚಿಕ್ಕ ವಯಸ್ಸಿನಿಂದ ಇದನ್ನು ನಮ್ಮ ಶಾಲೆ ರಿಬಿಲ್ ಇಂಡಿಯಾ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಕಲಿಸ್ತೀವಿ, ಮಕ್ಕಳನ್ನು ಅಭ್ಯಾಸ ಮಾಡಿಸ್ತೀವಿ. ಈ ಅಭ್ಯಾಸ ನಮ್ಮ ಮಕ್ಕಳನ್ನು ಖಂಡಿತವಾಗ್ಲೂ ಯಶಸ್ವಿಯನ್ನಾಗಿ ಮಾಡುತ್ತೆ, ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನಾಗಿ ಮಾಡುತ್ತೆ.